ಬೇಗ ಗೆಲುವು ಸಿಗುತ್ತೆ ಅಂತ ಬೆಂಗಳೂರಿಗೆ ಓಡೋಡಿ ಬಂದೆ. ಆದರೆ ಗೆಲ್ಲೋದಿರಲಿ, ಗೆಲ್ತೀನಿ ಅನ್ನೋ ಭರವಸೆನೇ ಹೋಗಿದೆ. ಇವನ ಹೆಸರು ವೇದಾಂತ್ ಅಂತ. ಇವನಿಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ಆಸೆ. ಅದಕ್ಕೋಸ್ಕರ ಡಿಗ್ರಿ ಮುಗಿಸ್ತವನೆ. ಮನೇಲಿ ಜಗಳ ಆಡ್ಕೊಂಡು 1 ವರ್ಷ ಟೈಮ್ ತೊಗೊಂಡು ಅಷ್ಟರಲ್ಲಿ ಒಂದು ಡೈರೆಕ್ಟರ್ ಚಾನ್ಸ್ ತೊಗೋಬೇಕಂತ ತುಂಬ ಕಷ್ಟಪಡ್ತಿದ್ದಾನೆ. ಇದಕ್ಕೋಸ್ಕರ ಇವನು ಹೋಗದೇ ಇರೋ ಫಿಲಮ್ ಆಫೀಸ್ಗಳೇ ಇಲ್ಲ, ಮೀಟ್ ಮಾಡದೇ ಇರೋ ಪ್ರೊಡ್ಯೂಸರ್ಗಳೇ ಇಲ್ಲ. ಕೆಲವ್ರು ಮೀಟ್ ಆದಾಗ ಈ ಥರ ಹೇಳಿದ್ರೆ, ಸರ್ ಪ್ಲೀಸ್ ಸರ್ ಒಂದೇ ಒಂದು ಸರಿ ಸರ್ 10 ಮಿನಿಟ್ಸ್ ಟೈಮ್ ಕೊಡಿ ಸರ್, ಅಷ್ಟರಲ್ಲಿ ಕತೆನ ರೀ. ಇರೋ ಸಿನಿಮಾಗಳೇ ಓಡ್ತಿಲ್ಲ, ಹೊಸ ಸಿನಿಮಾ ಎಲ್ರಿ ಮಾಡ್ತೀರಾ? ಇನ್ನು ಕೆಲವರು ಈ ಥರ ಹೇಳ್ತಾರೆ, ನೋಡಪ್ಪ, ಸಿನಿಮಾ ಗಿನ್ಮಾ ಎಲ್ಲ ನಿಮ್ಮಂಥವ್ರಿಗಲ್ಲ. ಓದ್ಕೊಂಡಿದ್ಯಾ, ಹೋಗು ಬೇರೆ ಕೆಲಸ ನೋಡ್ಕೋ ಹೋಗು. ಓಯ್, ಎಷ್ಟು ಸಲ ಹೇಳ್ಬೇಕು ನಿಂಗೆ? ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ಇರು, ಇಲ್ಲಾಂದ್ರೆ ಹೋಗಿ ಯಾವುದಾದ್ರೂ ಸಿನಿಮಾ ಸೇರ್ಕೊ. ಇಲ್ಲಿ ಬಂದು ನಮ್ಮ ಪ್ರಾಣ ಯಾಕೆ ತಿಂತೀರಾ? ನೋಡು ವರುಣ್, ಇದೇ ಲಾಸ್ಟ್ ಚಾನ್ಸ್ ನಿಂಗೆ. ಇದಿನ ಮೇಲೆ ರಿಪೀಟ್ ಆಗಬಾರ್ದು. ಕ್ಲೈಂಟ್ಸ್ ಯಾವ ಥರ ಕೇಳ್ತಾರೋ ಆ ಥರ ಔಟ್ಪುಟ್ ಕೊಡಬೇಕು. ಆವಾಗಲೇ ನಮ್ಮ ಬಿಸ್ನೆಸ್ ಡೆವಲಪ್ ಆಗೋದು. ಸರ್ ಅದಂಗಲ್ಲ ಸರ್, ಸಿನಿಮ್ಯಾಟಿಕ್ ಶಾಟು. ಸ್ಟಾಪ್ ಇಟ್ ವರುಣ್. ಈ ಸಿನಿಮ್ಯಾಟಿಕ್ ಎಲ್ಲ ಬೇಡ. ಮದುವೆ ಗಂಡು ಏನನ್ನ ಕರೆಕ್ಟಾಗಿ ಶೂಟ್ ಮಾಡು, ಅಷ್ಟೇ ಸಾಕು. ಯು ಕ್ಯಾನ್ ಲೀವ್ ನೌ. ಓಕೆ ಸರ್. ವರುಣ್ ಸರ್, ಒಬ್ಬ ಫ್ರೆಂಡಾಗಿ ಒಂದು ಮಾತನ್ನು ಹೇಳ್ತೀನಿ ಕೇಳು. ನಮ್ಮನ್ನು ನಾವು ಪ್ರೂವ್ ಮಾಡ್ಕೋವರೆಗೂ ಬೇರೆಯವ್ರಿಗೇನು ಇಷ್ಟನೋ ಅದನ್ನು ಮಾಡಬೇಕು. ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಂಡ್ಮೇಲೆ ನಮಗೇನು ಇಷ್ಟನೋ ಅದನ್ನು ಮಾಡಬೇಕು. ಓಕೆ ಸರ್. ಇವನು ವರುಣ್ ಅಂತ ಫಿಲ್ಮಲ್ಲಿ ದೊಡ್ಡ ಸಿನಿಮಾಟೋಗ್ರಾಫರ್ ಆಗಬೇಕು ಅಂತ ಬಂದಿದ್ದಾನೆ. ಅದಕ್ಕೆ ಫಿಲಮಲ್ಲಿ ಚಾನ್ಸ್ ಸಿಗೋವರೆಗೂ ಒಂದು ವೆಡ್ಡಿಂಗ್ ವಿಡಿಯೋಗ್ರಫಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಅಲ್ಲಿ ಸಿನಿಮ್ಯಾಟಿಕ್ ಶಾಟ್, ರೂಲ್ ಆಫ್ ಥರ್ಡ್ಸ್, ಅದು ಇದು ಅಂತ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರತಿ ಸಲ ಮ್ಯಾನೇಜರ್ ಹತ್ರ ಬೈಸ್ಕೊತಾನೆ ಹೊರತು ಗುಡ್ ಅಂತ ಯಾವತ್ತೂ ಅನ್ಸ್ಕೊಂಡಿಲ್ಲ. ಆದರೂ ಒಂದಲ್ಲ ಒಂದಿನ ಒಬ್ಬ ದೊಡ್ಡ ಸಿನಿಮಾಟೋಗ್ರಾಫರ್ ಆಗೇ ಆಗ್ತೀನಿ ಅಂತ ಭರವಸೆ ಇದೆ. ಇವನು ಸತೀಶ್, IT ಎಂಪ್ಲಾಯ್. ಇವನಿಗೆ ಪ್ಯಾಷನ್ ಅಂತ ಏನಿಲ್ಲ, ಪ್ರೊಫೆಷನ್ನೇ ಎಲ್ಲ. ಯಾಕೋ ವೇದ, ಫುಲ್ ಡಲ್ ಆಗಿದ್ಯಾ? ಇವತ್ತೇನು ಕೆಲಸ ಆಗಲಿಲ್ವಾ? ನಾನು ಮಾಡೋಕ್ಕೆ ಹೋಗ್ತಾ ಇರೋ ಕೆಲಸ ಏನು ಮಾರ್ಕ್ಸ್ ಮೇಲೆ ಕೊಡೋ ಜಾಬಾ? ಹೋದ ಕೂಡಲೇ ಸರ್ಟಿಫಿಕೇಟ್ ಇಸ್ಕೊಂಡು ಯು ಆರ್ ಅಪಾಯಿಂಟೆಡ್ ಅಂತ ಹೇಳಕ್ಕೆ? ನೀನೇ ಯೋಚನೆ ಮಾಡಬೇಡ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ವರುಣ ಇನ್ನೂ ಬಂದಿಲ್ವಾ? ಅವಾಗಲೇ ಬಂದ, ಆದರೆ ಮ್ಯಾನೇಜರ್ ಏನೋ ಬೈದರು ಅಂತ ಬಂದವನೇ ಲ್ಯಾಪ್ಟಾಪ್ ಇಟ್ಕೊಂಡು ಕುಂತಿದ್ದಾನೆ. ನಾನು ನಾಳೆ ಪ್ರೊಡ್ಯೂಸರ್ ಮೀಟ್ ಮಾಡಬೇಕು, ಸ್ವಲ್ಪ ಸ್ಕ್ರಿಪ್ಟ್ ರೆಡಿ ಮಾಡ್ಕೋತೀನಿ. ವರುಣ, ಸ್ವಲ್ಪ ಹೊರಗೋಗಿ ಬರೋಣ ಬಾರೋ. ಸಾರಿ ಮಗ, ಈ ವರ್ಕ್ನ ನಾಳೆ ಮ್ಯಾನೇಜರಿಗೆ ತೋರಿಸ್ಲೇಬೇಕು, ಟೈಮೇ ಇಲ್ಲ. ವೇದ, ನೀನಾದರೂ ಬಾರೋ. ಸ್ಕ್ರಿಪ್ಟ್ ರೆಡಿ ಮಾಡ್ಬೇಕು ಮಗ, ಟೈಮೇ ಇಲ್ಲ. ನಾವು ಡಿಗ್ರಿ ಓದಬೇಕಾದ್ರೆ ಎಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ವಿ ಅವರಿಬ್ರು ಲವರ್ಸ್ ಅನ್ಸುತ್ತೆ, ಬಟ್ ಅವ್ರೇನು ಜಗಳ ಆಡ್ತಿರ್ಬೋದು. ಅವ್ನು ಬೇರೆ ಯಾವುದೋ ಹುಡುಗಿ ಜೊತೆ ವಾಟ್ಸಪ್ಪಲ್ಲಿ ಫ್ಲರ್ಟ್ ಮಾಡಿರ್ತಾನೆ.
ಅದು ಅವಳಿಗೆ ಗೊತ್ತಾಗಿರ್ಬೇಕು. ಅದಕ್ಕೆ ಚೆಕ್ ಮಾಡಕ್ ಫೋನ್ ತಗೊಂಡಿರ್ಬೋದು. ಅದಕ್ಕೆ ಅವ್ನು ಬಿಡ್ತಿಲ್ಲ. ಇಲ್ಲ ಕಣೋ, ಹಿಂಗೂ ಆಗಿರ್ಬೋದಲ್ವಾ. ಆ ಹುಡುಗಿನೇ ಬೇರೆ ಹುಡುಗನ ಜೊತೆ ಚಾಟ್ ಮಾಡಿರ್ತಾಳೆ, ಇದು ಅವನಿಗೆ ಗೊತ್ತಾಗಿರುತ್ತೆ. ಅವಳು ಫೋನ್ ಕೊಡ್ತಿಲ್ಲ, ಇವನು ಫೋನ್ ಕೇಳ್ತಿದ್ದಾನೆ, ಅಷ್ಟೇ ಆಗಿರೋದು. ಅದೆರಡು ಅಲ್ಲ, ನೀವಿಬ್ರು ಹೇಳೋದೇನೋ ಕರೆಕ್ಟ್ ಇರ್ಬೋದು, ಆದ್ರೆ ಅದೆರಡು ಅಲ್ಲ ಅಂತ ನಂಗೆ ಬೇರೆ ಸ್ಟ್ರಾಂಗ್ ಏನೋ ಫೀಲಿಂಗು. ಅಂತೆ. ನಾನು ಹೇಳಿದೆ ಕರೆಕ್ಟ್ ಕಣಲೆ. 9:30 ಆಯ್ತು, ಕ್ಲಾಸ್ ಇದೆ, ಬರ್ರೋ ಹೋಗೋಣ. ಇಲ್ಲೊಂದು ಇಂಪಾರ್ಟೆಂಟ್ ಡಿಸ್ಕಷನ್ ನಡೀತಾ ಇದೆ, ನೀನು ಹೋಗಿರೋ, ಬರ್ತೀವಿ. ಮಧ್ಯಾಹ್ನ ಆಯ್ತು, ಊಟಕ್ಕಾದ್ರೂ ಹೋಗೋಣ, ಬರ್ರೋ. ನೀನು ಹೋಗಿರ, ನಾವು ಬರ್ತೀವಿ. ಇನ್ ಕಣ, ಅದಂಗಲ್ಲ ಕಣ. ಕಾಲೇಜ್ ಮುಗೀತು, ಈಗಲಾದ್ರೂ ಅಷ್ಟ್ಲಿಗೆ ಹೋಗೋಣ, ಬರ್ರೋ. ನೀವು ಹೋಗಿರೋ, ನಾವು ಬರ್ತೀವಿ. ನಿಲ್ಸಿ, ಟೈಮ್ ಆಯ್ತು. ನಮ್ಮನೆ ಜಗಳ ಯಾಕೆ? ಅಲ್ಲಿ ನೋಡಿ, ಅವರೇ ಬರ್ತಿದ್ದಾರೆ. ಅವ್ರನ್ನೂ ಕೇಳೋಣ ಬನ್ನಿ. ಸುಮ್ಮನೆ ಅಂತ ಇಲ್ಲ ನಡೆಯೋದಂತೆ. ಮೇಡಮ್, ನೀವಿಬ್ರು ಬೆಳಿಗ್ಗೆ ಏನಕ್ಕೆ ಜಗಳ ಆಡ್ತಿದ್ರಿ? ನಾವಿಬ್ರಾ? ಯಾವಾಗ? ಅದೇ ಬೆಳಿಗ್ಗೆ ನೀವು ಫೋನ್ ಇಟ್ಕೊಂಡಿದ್ರಿ, ಸಾರು ಫೋನ್ ಕಿತ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ರು. ಓ ಅದಾ, ಅವ್ನ ನೆಟ್ ಖಾಲಿಯಾಗಿತ್ತು, ಹಾಟ್ಸ್ಪಾಟ್ ಕೊಡು ಅಂತಿದ್ದ, ನಾನು ಕೊಡಲಿಲ್ಲ, ಅದಕ್ಕೆ ಫೋನ್ ಕಿತ್ಕೊಳಕ್ಕೆ ಬಂದ ಅಲ್ವೇನೋ? ಕಾಲೇಜಲ್ಲಿದ್ದಾಗ ಒಂದೊಂದು ದಿನನ ಒಂದೊಂದು ನಿಮಿಷದ ಥರ ವೇಸ್ಟ್ ಮಾಡ್ತಿದ್ವಿ. ಆದರೆ ಈಗ ಒಂದೊಂದು ನಿಮಿಷನ ಒಂದೊಂದು ದಿನದ ಥರ ಯೂಸ್ ಮಾಡ್ತಿದ್ದೀವಿ. ಕರೆಕ್ಟ್ ಕಣೋ. ಟೈಮ್ ಇದ್ದಾಗ ಬುದ್ಧಿ ಇರಲ್ಲ, ಬುದ್ಧಿ ಬಂದಮೇಲೆ ಟೈಮೇ ಇರಲ್ಲ. ಅಷ್ಟಿಲ್ಲದೆ ಹೇಳ್ತಾರ ದೊಡ್ಡವರು, ಟೈಮ್ ಅಂದರೆ ಪಕ್ಕ 420 ಅಂತ. ಸರ್, ಇದು ನೆಕ್ಸ್ಟ್ ಶಾಟು. ಹಾಂ, ಸಾಧ್ಯ ಅದೇ. ಗುಡ್, ವೆರಿ ಗುಡ್. ಎಲ್ಲ ಶಾರ್ಟ್ಸು ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸರ್. ಸಿನಿಮ್ಯಾಟಿಕ್ ಶಾಟ್ ಅಂತ ಎಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ತಾನೇ? ಇಲ್ಲ ಸರ್, ನೀವು ಹೇಳಿರೋ ಶಾರ್ಟ್ಸ್ನ ಮಾತ್ರ ಹಾಕಿ ಬೇರೆ ಎಲ್ಲ ಶಾರ್ಟ್ಸ್ನ ತೆಗೆದುಬಿಟ್ಟಿದ್ದೀನಿ ಸರ್. ಗುಡ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡು. ಸರ್, ಇದೇ ಥರ ಬೇರೆ ಎಲ್ಲ ವೀಡಿಯೋಸ್ನ ಎಡಿಟ್ ಮಾಡ್ಕೊಂಬರ್ತೀನಿ ಸರ್. ಓಕೆಪ್ಪ. ವರುಣ್ ಸರ್, ಏನೋ ಹೊಸದಾಗಿ ಮಾಡೋದು ಎಕ್ಸ್ಪೆರಿಮೆಂಟ್, ಹಳೆದನ್ನ ಮಾಡಿ ಸೈ ಅನ್ನಿಸ್ಕೊಳ್ಳೋದು ಕಾಂಪ್ಲಿಮೆಂಟ್. ಹಾಂ ಸರ್. ಎಕ್ಸ್ಪೆರಿಮೆಂಟ್ಗೆ ಡೌಟ್ ಜಾಸ್ತಿ, ಕಾಂಪ್ಲಿಮೆಂಟ್ಗೆ ನಂಬಿಕೆ ಜಾಸ್ತಿ. ಓಕೆ ಸರ್. ಸರ್ ಸರ್ ಪ್ಲೀಸ್ ಹ್ಯಾವ್ ಯುವರ್ ಸೀಟ್. ನಿಮಗೆ ಅರ್ಧ ಗಂಟೆ ಮಾತ್ರ ಟೈಮು, ಅಷ್ಟರಲ್ಲಿ ಕತೆ ನರೇಟ್ ಮಾಡೋಡು. ಓಕೆ ಸರ್. ಇಷ್ಟಾದಮೇಲೆ ಪಾರ್ಟ್ 2ದು ಟೈಟಲ್ ಕಾರ್ಡು ಬರುತ್ತೆ ಸರ್. ಸರ್, ಈ ಸಿನಿಮಾ ಮಾಡಿದರೆ ಗೆದ್ದೇ ಗೆಲ್ಲುತ್ತೆ ಸರ್. ಕ್ಲೈಮ್ಯಾಕ್ಸಲ್ಲಿ ಬರೋ ಸೀನು ಸ್ವಲ್ಪ ಕಾಂತಾರ ವೈಬ್ಸ್ ಕೊಡುತ್ತೆ ಸರ್. ಕಾಂತಾರ ಥರ ಬೇರೆ ಯಾವ್ದಾರು ಸಿನಿಮಾ ಇದೆಯಾ? ಇಲ್ಲ ಸರ್. ಅದಕ್ಕೆ ಕಾಂತಾರ ಗೆದ್ದಿದ್ದು. ನಾನು ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳು. ಈ ಜೀವನ ಒಂಥರ ಪರೀಕ್ಷೆ ಇದ್ದಂಗೆ. ಅದರಲ್ಲಿ ಎಲ್ಲರೂ ಕಾಪಿ ಹೊಡೆದೇ ಪಾಸ್ ಆಗ್ಬೇಕು ಅಂದ್ಕೋತಾರೆ. ಆದರೆ ಕಾಪಿ ಮಾಡೋ ಬರದಲ್ಲಿ ಈ ಜೀವನ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಕ್ವಶನ್ ಪೇಪರ್ ಕೊಟ್ಟಿರುತ್ತೆ ಅನ್ನೋದನ್ನ ಮರ್ತು ಬಿಡ್ತಾರೆ. ಅದಕ್ಕೆ ಅದರಲ್ಲಿ 100ರಲ್ಲಿ ಒಬ್ಬ ಮಾತ್ರ ಪಾಸ್ ಆಗ್ತಾನೆ. ಅರ್ಥ ಆಯ್ತು ಸರ್. ಮತ್ತೊಂದು ಯೂನಿಕ್ ಆಗಿರೋ ಕತೆ ರೆಡಿ ಮಾಡ್ಕೊಂಬರ್ತೀನಿ ಸರ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೇದ, ನೀನು ಪ್ರೊಡ್ಯೂಸರ್ನ ಮೀಟ್ ಅದೆಯಾ? ಪಾಸಿಟಿವ್ ಫೀಲ್ ಮಗ. ಮತ್ತೊಂದು ಕತೆ ಕೇಳಕ್ಕೆ ಒಪ್ಕೊಂಡಿದ್ದಾರೆ, ನೋಡೋಣ.
ಏ ವರುಣ ನೀನು ಬರಕ್ಕೆ ನಮ್ಮ ಮ್ಯಾನೇಜರ್ ತೋರಿಸ್ತೀಯಾ? ಹ್ಞೂ ಕಣೋ ತೋರಿಸ್ದೆ, ಖುಷಿಯಾದ, ಪರವಾಗಿಲ್ಲ. ಕಾಲೇಜ್ಗೆ ಹೋಗಿದ್ಯಾ? ಏನೇನಾಯ್ತು ಇವತ್ತು ಬ್ರೋ? ಸಾಕಾಗಿದೆ ಬ್ರೋ, ಕಾಲೇಜಿಗೆ ಹೋಗ್ಬಿಟ್ಟು ನನಗಂತೂ ತಲೆ ಕೆಡ್ತಾ ಇದೆ. ಅಯ್ಯೋ ನಂದು ಹಾಗೆ ಆಗಿದೆ ಬ್ರೋ. ಅಟೆಂಡೆನ್ಸ್ ಕಮ್ಮಿ ಇದೆ ಬ್ರೋ, ಎಕ್ಸಾಮು ಕೂರ್ಸಲ್ಲ ಅಂತ ಪ್ರಿನ್ಸ್ ಹೇಳ್ತವನೆ. ನಂದು ಕೂಡ ಮಾಮ್ಸ್, ಏನು ಮಾಡಬೇಕು ಗೊತ್ತಿಲ್ಲ. ಹೀಗೆ ನಮ್ಮ ಅಟೆಂಡೆನ್ಸ್ ಕೂಡ ಶಾರ್ಟೇಜ್ ಇತ್ತು, ನೆನಪಿದಿನ? ವರುಣ್, ಸತೀಶ್, ವೇದಾಂತ್, ನೀವ ತ್ರಿಮೂರ್ತಿಗಳು? ಓಲ್ ಬ್ಯಾಚ್ನಲ್ಲಿ ನಿಮ್ಮಷ್ಟು ಕಡಿಮೆ ಅಟೆಂಡೆನ್ಸ್ ಬಂದಿರೋರು ಯಾರೂ ಇಲ್ಲ. ವಾರಕ್ಕೆ 1 ಕ್ಲಾಸ್ ಅಟೆಂಡ್ ಆಗಿದ್ರೂ ಇದಕ್ಕಿಂತ ಜಾಸ್ತಿ ಅಟೆಂಡೆನ್ಸ್ ಬರ್ತಿತ್ತು. ಯುವರ್ ಅಟೆಂಡೆನ್ಸ್ ಈಸ್ ಟೂ ಲೋ. ಯು ಆರ್ ನಾಟ್ ಅಲೌಡ್ ಟು ಸಿಟ್ ಫಾರ್ ದ ಎಕ್ಸಾಮ್. ಸರ್. ಪ್ಲೀಸ್. ಹಲೋ, ಓಕೆ ಸರ್. ಅಂಕಲ್, ನಮಗೇನು ಬೇಡ, ಸರ್ಗೆ ಕೊಡಿ. ಓಕೆ ಸರ್. 5 ನಿಮಿಷ ಇಲ್ಲೇ ವೆಯ್ಟ್ ಮಾಡಿ, ಡೀನ್ ಜೊತೆ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬರ್ತೀನಿ. ಏ ನಂದಲಿದೆ ನೋಡೋ. ಲೋ ಮಂಜನ್ ನೋಡೋ, 95% ಅಟೆಂಡೆನ್ಸು. ಏನು ಇವನಲ್ಲಿ ಹೆಚ್ಚೋಡೆಗಿಂತ ಜಾಸ್ತಿ ಇವನೇ ಬಂದಿದ್ದಾನಲ್ಲ ಕಾಲೇಜಿಗೆ. ಹಾಲು ಸಕ್ಕರೆ ಕಡಿಮೆ ಇದೆ, ಆದ್ರೂ ಪರವಾಗಿಲ್ಲ. ವಿದಾ, ನಂಗೂ ಕೊಡೋ. ಮಗ ನಂಗೆ ಪ್ರಿನ್ಸಿಪಲ್ ಬಂದ್ರ ಜೊತೆ ಇದರಲ್ಲಿ ಹಾಲು ಇಲ್ಲ, ಸಕ್ಕರೆನೂ ಇಲ್ಲ, ಬೇರೆ ತಗೊಂಬ ಹೋಗು. ನಿಮ್ಮ ಹಣೆ ಬರ ಚೆನ್ನಾಗಿದೆ. ಈ ಟೈಮು ಕಾಲೇಜ್ಗೆ 4 ಅಕ್ರಿಡೇಷನ್ ಅವರು ಇನ್ಸ್ಪೆಕ್ಷನ್ ಬರ್ತಿರೋದ್ರಿಂದ ಡೀನ್ ಅವರು ನಿಮ್ಮನ್ನು ಯಾರನ್ನೂ ಡಿಟೈನ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸೆಮ್ಮು ಇದು ರಿಪೀಟ್ ಆದರೆ ಎಕ್ಸಾಮ್ಗೆ ಕೂರಿಸಲ್ಲ. ಯು ಕ್ಯಾನ್ ಲೀವ್ ನೌ. ಬ್ರೋ ಯಾಕೆ ಬ್ರೋ ನಿಲ್ಸಿದ್ರಿ? ಮುಂದೆ ಹೇಳಿ, ಯಾಕೆ ನಿಲ್ಸಿದ್ರಿ? ಲೋ ಯಾರ ಇವನು? ಲೋ ಸತೀಶ, ಹೋಗಿ ದುಡ್ಡು ಕೊಟ್ಟು ಬರ. ವೇದಾ ನಡಿಯ. ಬ್ರೋ ಪ್ಲೀಸ್ ಬ್ರೋ ಹೇಳಿ ಬ್ರೋ, ಅಂಥದ್ದೇನು ನೋಡಿ ಭಯಪಟ್ರಿ ನೀವು? ಯಾಕಂಗೆ ಓಡೋದ್ರಿ ಬ್ರೋ? ಬ್ರೋ ಯಾರ ನೀನು? ಯಾಕಬೇಕು ಬ್ರೋ? ಹೇಳಿ ಬ್ರೋ. ಅದು ಏನಂದರೆ, ವರುಣ, ಸ್ಕ್ರಿಪ್ಟ್ ಕಂಪ್ಲೀಟ್ ಆಯ್ತು ಕಣೋ. ಓಹ್ ಸೂಪರ್ ಮಗ. ಇವತ್ತೇ ಹೋಗ್ಬಿಟ್ಟು ಪ್ರೊಡ್ಯೂಸರ್ಗೆ ಕತೆ ಡೈರೆಕ್ಟ್ ಮಾಡು. ನಾನು ಸಾಯಂಕಾಲ ಬರ್ತೀನಿ, ಕತೆ ಕೇಳ್ತೀನಿ. ಕೇಳಲೇಬೇಕು ಮಗ. ನಾನೇನಾದರೂ ಸಿನಿಮಾ ಮಾಡಿದರೆ ನೀನೇ ಆ ಸಿನಿಮಾಗೆ ಸಿನಿಮಾಟೋಗ್ರಫರು. ನಿನ್ನನ್ನು ಬಿಟ್ಟು ಸಿನಿಮಾ ಮಾಡ್ತೀನ ವರುಣ? ಮಾಡ್ತೀವಿ ಮಗ, ಖಂಡಿತ ಮಾಡೇ ಮಾಡ್ತೀವಿ. ಕನಸು ಕಾಣೋದಕ್ಕೆ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತಾರೆ, ಆದರೆ ಅದೇ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ
ನಿದ್ದೆ ಬಿಡಬೇಕು ಅಂತಾರೆ. ನೀನು ಅದನ್ನೆರಡನ್ನೂ ಮಾಡಿದ್ಯಾ, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ಸ್ ಮಗ. ಈ ಥರ ಕಣಯ್ಯ, ಈ ಥರ ಕತೆ ನಾನು ಹುಡುಕ್ತಾ ಇದ್ದಿದ್ದು. ವೇದಾಂತ್, ವಿ ಆರ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್. ವೇದಾಂತ್, ಇದಕ್ಕೆ ಮುಂಚೆ ಯಾವುದಾದ್ರೂ ಫಿಲಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರಾ? ಇಲ್ಲ ಸರ್, ಎಲ್ಲೂ ಮಾಡಿಲ್ಲ. ಯಾವುದಾದ್ರೂ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಕೋರ್ಸ್ ಮಾಡಿದ್ರಾ? ಇಲ್ಲ ಸರ್. ಶಾರ್ಟ್ ಫಿಲ್ಮು ಅಥವಾ ಮ್ಯೂಸಿಕ್ ವಿಡಿಯೋ ಆ ಥರದ್ದೇನಾದರೂ ಮಾಡಿದ್ರಾ? ಇಲ್ಲ ಸರ್, ಆ ಥರ ಏನೂ ಮಾಡಿಲ್ಲ. ಇಲ್ಲ ಅಂದರೆ ಹೇಗೆ ವೇದಾಂತ್? ನಿನ್ನನ್ನು ನಂಬಿ ನಾನು ದುಡ್ಡು ಹಾಕೋದು ಹೇಗೆ? ನೀವು ತಲೆ ಕೆಡಿಸ್ಕೊಬೇಡಿ ಸರ್, ನಾನು ಮಾಡೋ ಕೆಲಸ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸರ್. ಐ ಆಮ್ ಸಾರಿ ವೇದಾಂತ್, ನಿಂಗೆ ಕೆಲಸ ಬರುತ್ತೆ ಅಂತ ಗೊತ್ತಾಗೋವರೆಗೂ ನಾನು ಈ ಪ್ರಾಜೆಕ್ಟು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಹಂಗನ್ಬೇಡಿ ಸರ್, ಪ್ಲೀಸ್ ಸರ್, ಒಂದೇ ಒಂದು ಸಲ ಚಾನ್ಸ್ ಕೊಡಿ ಸರ್, ಪ್ಲೀಸ್ ಸರ್. ಓಕೆ, ಈಗ ನಾನು ಪ್ರೂವ್ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕು ಹೇಳಿ ಸರ್? ಒಂದು ಕೆಲಸ ಮಾಡು, ಯಾವುದಾದ್ರೂ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಬ. ಅದರಲ್ಲಿ ಕೆಲಸ ನಂಗೆ ಇಷ್ಟ ಆದರೆ ಆಮೇಲೆ ನೋಡೋಣ. ಖಂಡಿತವಾಗ್ಲೂ ಮಾಡ್ಕೊಂಬರ್ತೀನಿ ಸರ್, ವಿತಿನ್ 15 days ಒಳಗೆ ಬರ್ತೀನಿ ಸರ್. ಓಕೆ ವೇದಾಂತ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೇದಾ 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 ಪ್ರೊಡ್ಯೂಸರ್ ಕತೆ ಹೇಳಿದ್ಯಾ? ಏನಂದ್ರು ಪ್ರೊಡ್ಯೂಸರು? ಪ್ರೊಡ್ಯೂಸರ್ ಕತೆ ಕೇಳಿ ಪ್ರೊಡ್ಯೂಸ್ ಮಾಡೋಕೆ ಒಪ್ಕೊಂಡಿದ್ದಾರೆ. ಓ ಸೂಪರ್ ವೇದಾ, ಮಸ್ತಲ್ಲ. ಆದರೆ ಆ ಫಿಲ್ಮ್ ಸ್ಟಾರ್ಟ್ ಮಾಡಬೇಕು ಅಂದರೆ ನನ್ನ ವರ್ಕ್ ಅವ್ರಿಗೆ ಪ್ರೂವ್ ಮಾಡ್ಕೋಬೇಕಂತೆ. ಅದಕ್ಕೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಬ ಅಂತ ಹೇಳಿದ್ದಾರೆ. ಓ ಅಷ್ಟೇ ತಾನೇ ಮಗ, ಅದಕ್ಕೆ ಯಾಕೆ ಬೇಜಾರಾಗಿದೆಯಾ? ನೋಡು, ಈಗ ನಾವು ಫಿಲ್ಮ್ ಮಾಡ್ತೀವಿ, ದುಡ್ಡು ಕೊಡಿ ಅಂತ ನಮ್ಮ ಅಪ್ಪನ್ನ ಕೇಳಿದ್ರೇ ಕೊಡಲ್ಲ. ಅಂಥದ್ರಲ್ಲಿ ಯಾರೋ ಒಬ್ಬರು ನಮಗೆ ಸಂಬಂಧನೇ ಇಲ್ದಿರೋರು ನಮ್ಮನ್ನು ನಂಬಿ ಯಾಕೆ ದುಡ್ಡು ಹಾಕ್ತಾರೆ ಹೇಳು? ಅವರಿಗೂ ನಂಬಿಕೆ ಬರಬೇಕಲ್ವಾ? ಅದಕ್ಕೆ ವರ್ಕ್ ಕೇಳಿದ್ದಾರೆ ಅಷ್ಟೇ. ನೋಡು, ಇವಾಗ ಒಂದು ಕೆಲಸ ಮಾಡೋಣ, ಅವ್ರು ಹೇಳ್ದಂಗೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಹೋಗೋಣ. ಆವಾಗ ನಿನಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅವರಿಗೂ ಪ್ರೂವ್ ಮಾಡ್ಕೊಳಂಗೆ ಆಗುತ್ತೆ. ನೀನು ಹೇಳೋದು ಕರೆಕ್ಟ್ ಬರೋಣ, ಆದರೆ ಶಾರ್ಟ್ ಫಿಲ್ಮ್ ಅಂದರೆ ಅಷ್ಟು ಈಸಿ ಅಲ್ವಲ್ಲ. ಕ್ಯಾಮ್ರಾ, ಲೈಟಿಂಗ್, ಎಡಿಟಿಂಗ್ ಅಂತ ಏನೆಲ್ಲ ಇರುತ್ತೆ, ಅದಕ್ಕೆಲ್ಲ ದುಡ್ಡು ಬೇಕು. ನಮ್ಮ ಹತ್ರ ಎಲ್ಲಿದೆ ಅದು? ಲೋ ವೇದಾ, ಅಮ್ಮ ಅಷ್ಟೊಂದು ಸಲ ಕಾಲ್ ಮಾಡ್ತಿದ್ದಾರೆ, ಯಾಕೋ ರಿಸೀವ್ ಮಾಡ್ತಿಲ್ಲ? ರಿಸೀವ್ ಮಾಡಿ ಏನಂತ ಮಾತಾಡಲಿ? ನನ್ನ ಮಗ ಏನೋ ಮಾಡ್ತಾನೆ, ದೊಡ್ಡದಾಗಿ ಬೆಳಿತಾನೆ ಅಂತ ನಮ್ಮಮ್ಮ ಏನೆಲ್ಲ ಕನಸು ಕಟ್ಕೊಂಡಿದ್ದಾರೆ. ಆದರೆ ನನಗಿಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಆ 1 ವರ್ಷದ ಟೈಮಲ್ಲಿ ನನಗೆ ಉಳಿದಿರೋದು 2 ತಿಂಗಳು. ಇವಾಗ ನಮ್ಮಮ್ಮ ಕೇಳಿದ್ರೆ ಇನ್ನೂ ಏನೂ ಮಾಡಿಲ್ಲಮ್ಮ ಅಂತ ಹೇಳ, ನಿನ್ನ ಮಗನ ಕೈಲಿ ಏನೂ ಮಾಡೋಕ್ಕಾಗಲ್ಲಮ್ಮ ಅಂತ ಹೇಳ. ನಿನ್ನ ಮನಸ್ಥಿತಿ ಅರ್ಥ ಆಗುತ್ತೆ ಕಣವಿದ. ಆದರೆ ಹೆತ್ತ ಕರಳು ಕಾಣೋದು. ನೀನು ಹೆಂಗಿದ್ಯಾ, ಏನು ಮಾಡ್ತಿದ್ಯಾ, ಊಟ ತಿಂಡಿ ಮಾಡಿದ್ಯೋ ಇಲ್ವೋ, ಬರೀ ಇವೇ ಚಿಂತನೆ ಇರುತ್ತೆ ಕಣೋರಿಗೆ. ನೋಡು, ನೀನು ಸೋತ್ರು ಗೆದ್ರು ನಿನ್ನನ್ನು ಒಂದೇ ಥರ ನೋಡೋ ಏಕೈಕ ಜೀವ ಅಂದರೆ ಅದು ತಾಯಿ ಮಾತ್ರ ಕಣೋ. ಫೋನ್ ಮಾಡೋ, ಒಂದ್ಸಲಿ ಮಾತಾಡೋ, ನಿಂಗೂ ಖುಷಿ ಆಗುತ್ತೆ, ಅಮ್ಮಂಗೂ ಖುಷಿ ಆಗುತ್ತೆ. ವೇದಾ, ಹೇಗಿದೆಯಪ್ಪ? ಯಾಕೋ ನಾನು ಫೋನ್ ಮಾಡಿದೆ ತೆಗಿಯಲ್ಲ? ಚೆನ್ನಾಗಿದೆಯಾ ತಾನೇ? ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಪ್ಪಿ. ಟೈಮ್ಗೆ ಊಟ ತಿಂಡಿ ಎಲ್ಲ ಮಾಡ್ತಿದ್ಯಲ್ಲಪ್ಪಿ? ಏನಾದರೂ ಮಾತಾಡೋ. ಅಮ್ಮ, ಏನು ಹೇಳ್ಬೇಕೋ ಗೊತ್ತಾಗ್ತಿಲ್ಲಮ್ಮ. ನನ್ನ ಕೈಯಲ್ಲಿ ಏನು ಮಾಡೋಕ್ಕೋ ಗೊತ್ತಾಗ್ತಿಲ್ಲಮ್ಮ. ಎಷ್ಟೇ ಕಷ್ಟಪಟ್ಟರು ಅಲ್ಲೇ ಇದೀನಿ ಅನ್ನಿಸ್ತಿದೆಮ್ಮ. ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲಮ್ಮ. ತುಂಬ ಕಷ್ಟ ಅನಿಸ್ತಿದೆಮ್ಮ. ಅಯ್ಯೋ ಹುಚ್ಚ, ಅಷ್ಟಕ್ಕೆಲ್ಲ ಹಾಗೆ ಅನ್ಕೋತಾರೇನೋ? ನೋಡು, ಒಂದು ಗಂಧದ ಮರನ ಕಡ್ದು ಆ ಕಟ್ಗೆನ ತೇದು ಅದು ಕರ್ಗಿದ ಮೇಲೇನೆ ಅದು ಸುವಾಸನೆ ಕೊಡೋಕೆ ಸಾಧ್ಯ. ನಾವು ಕೂಡ ಹಾಗೇನೆ. ಗೆಲುವಿನ ರುಚಿ ಸಿಗಬೇಕು ಅಂದರೆ ಸೋಲಿನ ಕಹಿನ ಅನುಭವಿಸ್ಲೇಬೇಕು. ಆಗಲೇ ಸಿಗೋ ಗೆಲುವಿಗೆ ಶಾಶ್ವತ ನೆಮ್ಮದಿ ಸಿಗುತ್ತೆ ಅಪ್ಪಿ. ಏನು ಯೋಚನೆ ಮಾಡಬೇಡ ವೇದ, ನೀನು ಅಂದ್ಕೊಂಡಿರೋ ಗುರಿನ ಮುಟ್ಟೇ ಮುಟ್ತೀಯ. ನನಗೆ ನನ್ನ ಮಗ ಫಿಲಮ್ ಡೈರೆಕ್ಟರ್ ಅನ್ನೋದಕ್ಕಿಂತ ನಾನು ಫಿಲಮ್ ಡೈರೆಕ್ಟರ್ ಅಮ್ಮ ಅನ್ನಿಸ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಕಣೋ. ಮಾಡ್ತೀನಮ್ಮ, ಖಂಡಿತವಾಗ್ಲೂ ಮಾಡ್ತೀನಮ್ಮ. ಸರಿ ಅಪ್ಪಿ, ಆಯಿತು, ಹುಷಾರು. ಟೈಮ್ಗೆ ಊಟ ಮಾಡು. ಇಡ್ಲಾ? ಸರಿಯಮ್ಮ, ಆಯಿತು.
ಮಾತಾಡಿದೆ ನಮ್ಮನ ಹತ್ರ ಸಮಾಧಾನ ಆಯಿತಾ? ಹ್ಞೂ 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 ನೋಡ್ಬೋದಾ, ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ಶಾರ್ಟ್ ಫಿಲ್ಮ್ಗೆ ಕ್ಯಾಮ್ರಾ ಲೈಟಿಂಗ್ಸು ನಾನು ತೊಗೊಂಬರ್ತೀನಿ. ನನ್ನ ಕಡೆಯಿಂದ ಒಂದು 10,000 ಕೊಡ್ತೀನಿ. ಹೇ, ಮುಗೀತಿಲ್ಲ, ಅರ್ಧ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಆಯಿತು. ಆದರೆ ಇಷ್ಟೇ ಸಾಕಾಗಲ್ಲ, ಇನ್ನೂ ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ. ವೇದ, ನಮಗೆ ಕಾಲೇಜಲ್ಲಿ ಫ್ರೆಂಡ್ಸ್ ಇದ್ದರು, ಅವರೆಲ್ಲ ದುಡಿತಿದ್ದಾರೆ. ಅವ್ರ ಹತ್ರ ಎಲ್ಲ ಕೇಳೋಣ. ಮಗ, ಪವನ್ ಕುಮಾರ್ ಅನ್ನೋ ಡೈರೆಕ್ಟ್ರು ಲೂಸಿಯಾ ಅನ್ನೋ ಫಿಲಮ್ನ ಕ್ರೌಡ್ ಫಂಡಿಂಗ್ ಮೂಲಕ ಬ್ಲಾಕ್ ಬಸ್ಟರ್ ಮಾಡಿಸಿಲ್ಲೇನೋ, ಅಂಥದ್ರಲ್ಲಿ ನಾವೊಂದು ಶಾರ್ಟ್ ಫಿಲ್ಮ್ ಮಾಡೋಕ್ಕಾಗಲ್ವಾ? ಹ್ಞೂ, ವರುಣ ಹೇಳಿದ್ರಳು ಪಾಯಿಂಟ್ ಇದೆ. ನೀನು ನಿನ್ನ ಕ್ಲೋಸ್ ಸರ್ಕಲ್ವ್ರಿಗೆ ಫೋನ್ ಮಾಡು, ನಾನು ಫೋನ್ ಮಾಡ್ತೀನಿ. ನಾನು ಮಾಡ್ತೀನಿ. ಹಾಯ್ ಮಗ. ಹಾಯ್ ವೇದ, ಹೇಗಿದ್ಯಾ? ಹೇಗೆ ನಡೀತಿದೆ ಮೂವಿ ವರ್ಕ್? ಪರವಾಗಿಲ್ಲ ಮಗ, ನಡೀತಾ ಇದೆ. ಮಗ, ಒಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ವಿ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋ. ಹೆಲ್ಪ್ ಅಂತೀಯಲ್ಲೋ, ನಿಂಗೆ ಒಳ್ಳೇದಾಗುತ್ತಂದ್ರೆ ನಾನು ಮಾಡ್ತೀನಿ. ಫ್ರೆಂಡ್ ಸಕ್ಸಸ್ಸಲ್ಲಿ ಭಾಗಿಯಾಗೋ ಖುಷಿ ಇನ್ಯಾವುದ್ರಲ್ಲೋ ಇದೆ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಯಾಕೋ, ಆಲ್ ದ ಬೆಸ್ಟ್. ಓಕೆ ಮಗ, ಓಕೆ ಓಕೆ. ವೇದ, ಈಗ ದುಡ್ಡಿನ ಪ್ರಾಬ್ಲಮ್ ಸಾಲ್ವ್ ಆಯಿತು, ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡ್ಬೋದಲ್ವಾ? ಹೌದು, ಯಾವ ಕತೆ ಮಾಡೋದು? ಬೇರೆ ಕತೆ ಯಾಕೋ, ಇವಾಗಿರೋ ಸ್ಕ್ರಿಪ್ಟ್ನೇ ಪಿಚ್ ಟೇಕ್ ಥರ ಶೂಟ್ ಮಾಡಿ ಪ್ರೊಡ್ಯೂಸರ್ಗೆ ತೋರಿಸೋಣ. ಒಳ್ಳೆ ಐಡಿಯಾನೇ. ಓಕೆ, ನೀನು ನನಗೆ ಕತೆ ನೆರೇಟ್ ಮಾಡು, ನಾನು ಶಾರ್ಟ್ ಡಿಸೈನ್ ಮಾಡ್ತೀನಿ. ಓಕೆ, ಕತೆ ಸ್ಟಾರ್ಟ್ ಮಾಡೋಣ. ನೋಡ್ದ ಸತೀಶ, ವೇದ ಅವ್ರ ಅಮ್ಮನ ಹತ್ರ ಎಷ್ಟು ಬೇಗ ಕಾಲಲ್ಲಿ ಮಾತಾಡ್ಬಿಟ್ಟು ಕಟ್ ಮಾಡ್ದ. ಕರೆಕ್ಟ್ ವರುಣ, ಆದರೆ ಕಾಲೇಜ್ ಆಗಿದ್ದಿದ್ರೆ 1 ಗಂಟೆ ಫೋನಲ್ಲಿ ಮಾತಾಡ್ತಿದ್ದ. ಆಯ್ತಪ್ಪ, ಅದೆಲ್ಲ ಬಿಡ್ರಿ, ನಾಳೆಯಿಂದನೇ ಶೂಟಿಂಗ್ ಸ್ಟಾರ್ಟ್, ನೆನಪಿರಲಿ. ಸರಿ ಸರಿ. ಇವನು ಕಾಲೇಜಲ್ಲಿದ್ದಾಗ ಅವ್ರ ಅಮ್ಮನ ಜೊತೆ ಎಷ್ಟು ಮಾತಾಡ್ತಿದ್ದಾಳು. ಲೇ ವರುಣ, ಇವತ್ತು ಹುಡುಗಿ ಕಂಟಿನ್ಯೂಸ್ ಆಗಿ ನಿನ್ನೇ ನೋಡ್ತಿದ್ಲು ಕಣ. ಲೇ ಸಾಕ್ ಮುಂಚಪ್ಪ. ನಾನು ನೋಡ್ದೇವ್ರ, ಅವಳು ನಿನ್ನೆ ನೋಡ್ತಿದ್ಲು. ನೀನೊಬ್ಬ ಕಮ್ಮಿ ಇದೆ, ಬಾ. ಮುಗೀತು. ಇವ್ರಮ್ಮನ ಕಾಲ್ ಬಂದರೆ ಪ್ರಪಂಚನೇ ಮರ್ತು ಅಂತಾರ ಮಾತಾಡ್ಕೊಂತಿದ್ಬಿಡ್ತಾನೆ. ಇನ್ನು 1 ಅವರ್ ಬಂದರೆ ಕೇಳು. ಸತಿ, ಈ 20 ಸೆಕೆಂಡ್ ನಿನ್ನ ಗಾಡಿ ಬೇಕು. ಈ 20 ಸೆಕೆಂಡ್ಗಾ? ಯಾಕೋ? ಅಮ್ಮನ ಬರ್ತಡೇ ಇದೆ, ಊರಿಗೆ ಹೋಗ್ಬೇಕು. ಲೋ, 20 ಸೆಕೆಂಡ್ ನಮ್ಮ ಗ್ರಾಜುಯೇಷನ್ ಡೇ ಕಣೋ, ಅದನ್ನ ಬಿಟ್ಟು ಹೋಗ್ತೀಯಾ? ಹೇಳಿದ್ನಲ್ಲ ವರುಣ, ಅಮ್ಮನ ಬರ್ತಡೇ ಅಂತ. ಅಮ್ಮನ ಬರ್ತಡೇ ನೆಕ್ಸ್ಟ್ ಇಯರ್ ಬರುತ್ತೆ, ಗ್ರಾಜುಯೇಷನ್ ಬರುತ್ತಾ? ಲೋ, ಇವತ್ತು ನಮ್ಮ ಕಾಲೇಜ್ ಲಾಸ್ಟ್ ಡೇ ಕಣೋ, ಯೋಚನೆ ಮಾಡೋ. ವೇದ ವೇದ ಲೋ ವೇದ, ಯೋಚನೆ ಮಾಡೋ. ಲೋ ವೇದ ವೇದ ಲೋ ವೇದ ವೇದ ಲೋ, ಏನೋ ಇವನು ನಮ್ಮ ಗ್ರ್ಯಾಜುಯೇಷನ್ಗಿಂತ ಅವ್ರ ಅಮ್ಮನ ಬರ್ತಡೇ ಇಂಪಾರ್ಟೆಂಟ್ ಆಯ್ತಾ? ಸೀರಿಯಸ್ಲಿ?
ಹೇ ವೇದಾ, ಏನೋ ಇದು? ಸರ್ಪ್ರೈಸ್ ಮಾ. ಏನೋಪ್ಪ, ನೀನು ಸಡನ್ನಾಗಿ ಬಂದ್ಬಿಡ್ತೀಯ. ಖುಷಿಗೆ ನನಗೆ ಕೈ ಕಾಲೇ ಆಡಲ್ಲ ನೋಡು. ಹೋಗು, ಫ್ರೆಶ್ ಅಪ್ ಆಗು, ನಾನು ಹಿಂಗೆ ಟೀ ಮಾಡ್ಕೊಂಡು ಬರ್ತೀನಿ. ಸರಿ ಮಾ, ಆಯ್ತು. ಅಮ್ಮ, ಏನು ಮಾಡ್ತಿದ್ಯಾ? ನಿಂಗೆ ಊಟಕ್ಕೆ ಏನು ಮಾಡಲಿ ಅಂತ ನೋಡ್ತಿದ್ದೀನಿ ವೇದಾ. ಇವತ್ತು ನೀನೇನು ಮಾಡಬೇಡ, ನನಗೆ ಹೇಳ್ಕೊಡು, ನಾನು ಮಾಡ್ತೀನಿ. ಓಹೋ, ಏನಪ್ಪ ಇವತ್ತು ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ? ಹಂಗೆಲ್ಲ ಏನಿಲ್ಲ, ಸುಮ್ಮನೆ ಹೇಳ್ಕೊಡು, ನಾನು ಮಾಡ್ತೀನಿ. ಹೌದಾ? ಇರು ಇರು, ಅಲ್ಲಿ ಈರುಳ್ಳಿ ಟೊಮೆಟೊ ತಗೋ. ಏಯ್ ಫಸ್ಟ್ ಟೊಮೆಟೊ ತೊಳೆಯೋ. ಈಗ ಕಟ್ ಮಾಡು. ಬಿಡಪ್ಪ. ಅಮ್ಮ, ಬರೀ ಒಂದಾತ ಅಡುಗೆ ಮಾಡಿದ್ಕೆ ನನಗೆ ಎಷ್ಟೊಂದು ಸುಸ್ತಾಯ್ತು. ಅಂಥದ್ರಲ್ಲಿ ನೀವು ದಿನಾ ಕೆಲಸ ಮಾಡ್ತಿರಲ್ಲ, ಸುಸ್ತಾಗಲ್ವಾ? ವೇದ, ಸುಸ್ತು ದೇಹಕ್ಕೆ, ಮನ್ಸಿಗಲ್ಲ. ಇದನ್ನೆಲ್ಲ ಕೆಲಸ ಅಂತ ಯಾರು ಹೇಳ್ತಾರೆ? ಇದೆಲ್ಲ ಒಂದು ಜವಾಬ್ದಾರಿ. ಗಂಡ, ಮನೆ, ಮಕ್ಕಳು, ಆ ಜವಾಬ್ದಾರಿಲೇ ನಮ್ಗೊಂಥರ ಖುಷಿ, ನೆಮ್ಮದಿ ಎಲ್ಲ ಸಿಗೋದು. ಅಮ್ಮ, ನಾವು ಚಿಕ್ಕರಿದ್ದಾಗ ಸ್ಕೂಲಲ್ಲಿ ನಿಮ್ಮಮ್ಮ ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ ನಾವು ಏನೂ ಮಾಡಲ್ಲ, ಹೌಸ್ ವೈಫ್ ಅಂತ ಹೇಳ್ತಿದ್ವಿ. ಆದರೆ ಆ ಹೌಸ್ ವೈಫ್ಗಿರೋ ಜವಾಬ್ದಾರಿ ಕೋಟಿ ಕೊಡೋ ಜಾಬ್ಗಿಂತ ಶ್ರೇಷ್ಠ ಅಂತ ಇವಾಗ ಗೊತ್ತಾಗ್ತಿದೆ ಅಮ್ಮ. ಅಬ್ಬಬ್ಬಾ, ನನ್ನ ಮಗ ಇಷ್ಟು ದೊಡ್ಡ ಮಾತಾಡೋಷ್ಟು ಬೆಳೆದ್ಬಿಟ್ನಾ? ಹಾ ಅಮ್ಮ, ನಿನ್ನ ತೊಡೆ ಮೇಲೆ ಮಲಗಬೇಕು ಅನಿಸ್ತಿದೆ. ಅಯ್ಯೋ, ಅದಕ್ಕೆ ಯಾಕೋ ಹಿಂಗೆ ಕೇಳ್ತೀಯಾ? ಬಾ. ಅಮ್ಮ, 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 ಅಮ್ಮ.
ತೀರ್ಕೊಂಡು 6 ವರ್ಷ ಆಯಿತು. ಆವತ್ತಿಂದ ಇವತ್ತವರೆಗೂ ಅವ್ರ ಅಮ್ಮನ ಹುಟ್ಟಹಬ್ಬ ದಿನ ಅವನ ಮನೆಗೆ ಹೋಗ್ತಾನೆ. ಅವರಿದ್ದಾರೆ ಅಂತ ಅಂದ್ಕೊಂಡು ಖುಷಿಯಾಗಿ ಮನೆ ತುಂಬ ಓಡಾಡ್ತಾನೆ. ಇಷ್ಟ ಆದ ಅಡುಗೆ ಮಾಡಿ ಊಟ ಮಾಡಿ ಮನೆ ಮೇಲೆ ಹೋಗಿ ಚಿಕ್ಕವನಿದ್ದಾಗ ಅವ್ರ ಅಮ್ಮ ಹಾಡ್ತಿದ್ದ ಲಾಲಿ ಹಾಡನ್ನ ಕೇಳ್ತಾ ನಿದ್ದೆಗೆ ಹೋಗ್ತಾನೆ. ಬೆಳಗ್ಗೆ ಎದ್ದು ಅವ್ರ ಅಮ್ಮಂಗೊಂದು ಪೂಜೆ ಮಾಡಿ ಅಲ್ಲಿಂದ ಬರ್ತಾನೆ. ಅವ್ರ ಅಮ್ಮನ ಹುಟ್ಟಹಬ್ಬ ದಿನ ಅವನಿಗೆ ಬೇರೆ ಯಾವ ಕೆಲಸನೂ ಇಂಪಾರ್ಟೆಂಟ್ ಅಲ್ಲ, ಅವ್ರ ಅಮ್ಮ ಮಾತ್ರ. ನಮ್ಮ ಅಮ್ಮನ ನೆನ್ಪು ಮಾಡಿಬಿಟ್ರಿ ಕಣ್ರು. 15 ದಿವಸದಲ್ಲಿ ಇಂಥ ಬ್ಯೂಟಿಫುಲ್ ಆಗಿರೋ ಶಾರ್ಟ್ ಫಿಲ್ಮ್ ಮಾಡ್ಕೊಂಬಂದ್ರ. ಗ್ರೇಟ್ ಕಣ್ರ ನೀವು, ಗ್ರೇಟ್. ವೇದಾಂತ್ ಸಖತ್ತಾಗಿದೆ. ಯು ಹ್ಯಾವ್ ಪ್ರೂವ್ಡ್ ವಾಟ್ ಯು ಆರ್ ಕೇಪಬಲ್ ಆಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವರುಣ್, ಎಕ್ಸಲೆಂಟ್ ಸಿನಿಮಾಟೋಗ್ರಫಿ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ನನಗೆ ನಿಮ್ಮ ಮೇಲೆ ನಂಬಿಕೆ ಬಂತು. ವಿ ಆರ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್. ಈಗಲೇ ನಿಮಗೆ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ. ವೇದಾಂತ್, ಒಳ್ಳೆ ಡೇಟ್ ನೋಡಿಕೊಂಡು ಸಿನಿಮಾ ಮುಹೂರ್ತ ಮಾಡೋಣ. ಆಮೇಲೆ ಅಮ್ಮನ ಪಾತ್ರ ಮಾಡಿದ್ರಲ್ಲ, ಅವ್ರು ಯಾರು? ಅವ್ರು ನಮ್ಮ ಅಮ್ಮನೇ ಸರ್. ಅದ್ಭುತವಾಗಿ ಮಾಡಿದ್ದಾರೆ ಕಣ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಚೆನ್ನಾಗಾಯ್ತು. ಅಂತೂ ಇಂತೂ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಡೈರೆಕ್ಟರ್, ಕಂಗ್ರ್ಯಾಚುಲೇಷನ್ಸ್ ಸಿನಿಮಾಟೋಗ್ರಾಫರ್. ಮೊದಲು ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಫೋನ್ ಮಾಡು. ಹೋಗೋಗು. ಕರೆಕ್ಟ್ ಕರೆಕ್ಟ್ ಕಣ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕುಗ್ಗು ಹೋಗಿರ್ತಾನೆ. ಆ ಟೈಮಲ್ಲಿ ಅವನಿಗೆ ನೆನಪಾಗೋದು ಜೀವ ತುಂಬಿರೋ ತಾಯಿ, ಜೀವನದಲ್ಲಿ ಸಿಗೋ ಫ್ರೆಂಡ್ಸಿಂದ ಸಪೋರ್ಟ್, ತಾಯಿಯಿಂದ ಬರೋ 4 ಧೈರ್ಯದ ಮಾತುಗಳು ಎಂಥವರ ಜೀವನ ಕೂಡ ಬದಲಾಯಿಸೋ ಶಕ್ತಿ ಇದೆ. ಡೋಂಟ್ ಲೂಸ್ ದ ಮೋಸ್ಟ್ ಪ್ರೀಶಿಯಸ್ ರಿಲೇಷನ್ಸ್ ಆಫ್ ಲೈಫ್, ದಟ್ಸ್ ಮದರ್ ಆ್ಯಂಡ್ ಫ್ರೆಂಡ್ಸ್. ವೇದಾಂತ್, ಕತೆ ಎಲ್ಲ ಹೇಳ್ದೆ ಟೈಟಲ್ಲೇ ಹೇಳಿಲ್ವಲ್ಲಪ್ಪ.